ಮೊಸರು ಮೊಸರು ಸೋಡಾ ಪುಡಿ ಸ್ವಲ್ಪ ಜೀರಿಗೆ ತಿರುಗಿಸ್ ಗರ್ 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 ತಿರುಗಿಸ್ಬೇಕಂತ ಗರ್ 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 ತಿರುಗಿಸಾಕತ್ತೀನಿ. ಓಕೆ, ಗರ್ 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 ತಿರ್ಸಿದೆ, ಗರ್ 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 ಅಂತ ತಿರ್ಗಿಸಿದೆ. ಈಗ ಮೈದಾ ಹಿಟ್ಟು ಹಾಕ್ಬೇಕು. ಫ್ರಿಜ್ ಒಳಗೆ ಇಟ್ಟಿನಿ ಹುಳ ಆಗ್ಬಾರ್ದಂತ ಹೇಳಿ. ನೋಡ್ರಿ ನಮ್ಮ ಬೋಂಡ ಈ ಥರ ಆಗ್ಯಾವು. ಸ್ವಲ್ಪ ದೊಡ್ಡ ಸಣ್ಣ ಆಗ್ಯಾವು. ನಮ್ಮ ಮೈಸೂರು ಬೋಂಡ ರೆಡಿ ಆಗ್ಯಾವು. ಬರ್ರಿ ನಮ್ಮ ಜಗೋರಿಗೆ ಸ್ವಲ್ಪ ಟೇಸ್ಟ್ ತೋರ್ಸೋನು. ಎಲ್ಲದಿರಿ? ಹಾಯ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಮೈಕ್ ಹಾಕೊಳ್ಳೋಣ. ಇವತ್ತಾ ಫುಲ್ ಚಾರ್ಜ್ ಮಾಡೀನಿ. ಮೈಕ್ ಹಾಕೊಳ್ಳೋಣ. ಚಾಲ್. ಇದು ನಾನು ಮೈಕ್ ಹಾಕೊಳ್ಳಾರೆ ಮಾತಾಡೋದು ವೈಸ್. ಇವಾಗ ಮೈಕ್ ಹಾಕೊಂಡು ಮಾತಾಡ್ತೀನಿ, ನೋಡೋಣ. ಮೈಕ್ ಆ್ಯಂಡ್ ದಿಸ್ ಈಸ್ ಕನೆಕ್ಟರ್. ಮೈಕ್ ಹಾಕೊಂಡು ಮಾತಾಡ್ತೀನಿ, ನೋಡೋಣ ವಾಯ್ಸ್ ಹೆಂಗೆ ಬರ್ತೈತೆ ಅಂತ ಹೇಳಿ. ಇವರು ಭಾಳ ದಿನ ಆಗಿತ್ತು ನನಗೆ ಮೈಕ್ ಕೊಡಿಸಿ, ಬಟ್ ನನಗೆ ಯೂಸ್ ಮಾಡೋದಾಗಿರಲಿಲ್ಲ. ಸೊ ದಿಸ್ ಈಸ್ ಮೈಕ್ ಆ್ಯಂಡ್ ಇದು ಕನೆಕ್ಟರ್. ಕನೆಕ್ಟ್ ಮಾಡ್ತೀನಿ, ನೋಡೋಣ. ಹಾಂ, ಇವಾಗ ಲೈಟ್ ಬಂತು ನೋಡ್ರಿ. ಇಲ್ಲಿ ಸ್ಟಾರ್ಟ್ ಮಾಡಿದೆ. ಇವಾಗ ಇಲ್ಲ ನೋಡು ಹಿಂಗೆ ಬರುತ್ತಂತ ಹೇಳಿ. ಇವತ್ತು ಮೈಕ್ ಯೂಸ್ ಮಾಡತ್ತೀನಿ, ನೋಡೋಣ ಹೆಂಗೆ ಬರ್ತೈತೆ. ಇವತ್ತು ಕರಿ ದಿನ. ನಮ್ಮ ಮಮ್ಮಿ ಹೇಳಿದ್ರು ನಾಳೆ ಕರಿ ಅದ. ನಿನ್ನೆ ಸಾಯಂಕಾಲ ಫೋನ್ ಮಾಡಿದ್ರು ನಾಳೆ ಕರಿ ಅದ, ಏನಾದರೂ ಕರಿ ಮನೆ ಒಳಗೆ ಏನ್ರಿ ಬಜ್ಜಿ ಅದು ಮಾಡು, ಕರಿ ಇರುತ್ತಾ, ಕರಿಬೇಕು ಅಂತ ಹೇಳಿದ್ರು. ಅದಕ್ಕೆ ಏನು ಕರಿಬೇಕು ಅಂತಂದ್ರ ನಮ್ಮ ಮಮ್ಮಿ. ಅವಾಗ ನಾನು ಹಿಂಗೆ ಏನೋ ಯೋಚನೆ ಮಾಡಾತಿದ್ದೆ. ಇವಾಗಿನ ಈಗಷ್ಟು ಬಂತು ನನಗೆ ಮೈಂಡ್ ಒಳಗೆ. ಇವತ್ತು ಏನಾದರೂ ಕರಿದು ಮಾಡೋಣ ಅಂಥೇಳಿ. ಈ ಬಜ್ಜಿ ಅದು ಎಲ್ಲ ನಾರ್ಮಲ್ ಮಾಡ್ತೀನಿ ನಾನು. ಇವತ್ತು ಏನಾದರೂ ಸ್ಪೆಷಲ್ ಮಾಡಬೇಕು ಅಂಥೇಳಿ ಯೋಚನೆ ಮಾಡಿದೆ. ಮನ್ಯಾಗ ಸಾಯಂಕಾಲ ಈಗಂತೂ ಯಾರೂ ಇಲ್ಲ, ಎಲ್ಲರೂ ನಾಷ್ಟ ಮಾಡಿ ಹೋಗ್ಯಾರ. ಪೃಥ್ವಿ ನಾನು ಇಬ್ಬರೇ ಅದೀವಿ. ಅವ ಇನ್ನೂ ಆಟ ಆಡಕತ್ತಾನ ಒಳಗೆ. ಅದಕ್ಕೆ ನಾನು ಅಲ್ಲಿ ವಿಡಿಯೋ ಮಾಡಾಕತ್ತಿದ್ದೆ. ನಾ ಮಲ್ಕೊಂಡಿಲ್ಲ. ಅವ ಆ್ಯಕ್ಚುಲಿ ಮಲ್ಕೊಂಡಾದ್ಮೇಲೆ ಟೈಮ್ 11 ಗಂಟೆ ಆಗೈತಿ. ನಾ ಮಲ್ಕೊಂಡಿಲ್ಲ ಆ್ಯಕ್ಚುಲಿ. ಇವತ್ತು ಅವನಿಗೆ ಮಲಗಿಸಿ ನಾನು ಇವತ್ತು ಮೈಸೂರು ಬೋಂಡ ಮಾಡ್ಬೇಕಂತ ಮಾಡೀನಿ. ಮೈಸೂರು ಬಜ್ಜಿ ಮಾಡ್ಬೇಕಂತ ಮಾಡೀನಿ. ಅದು ಇವಾಗೇ ಎಲ್ಲ ರೆಡಿ ಮಾಡಿಟ್ಟ ಸಾಯಂಕಾಲ ಮಾಡಕ್ಕೆ ಬರುತ್ತೆ. 4 to 5 hour ನೆನಿಬೇಕಂತದು. 4 to 5 hour ನೆನಿಬೇಕು. ನಾನು ಫಸ್ಟ್ ಟೈಮ್ ಮಾಡತ್ತೀನಿ. ಅದಕ್ಕೆ ಪೃಥ್ವಿಗೆ ಮಲಗಿಸಿ ಬಂದು ಮಾಡ್ಬೇಕಂತ ಹೇಳಿ ಮಾಡೀನಿ. ಮತ್ತು ನಾನು ಮಾಡಕ್ಕೆ ನಿಂತ್ನಂದ್ರೆ ಕೈ ಬಿಡೋದಿಲ್ಲ. ಅದ್ರ ಸಂಬಂಧ ಅವನಿಗೆ ಮಲಗಿಸಿ ಬಂದು ನಾನು ಮಾಡ್ತೀನಿ ಬಜ್ಜಿ, ಮೈಸೂರು ಬೋಂಡ ಬಜ್ಜಿ. ಈಗ ಹೋಗೋಣಾಗ ನಾದಿಡ್ತೀನಿ ಮೈದಾ ಹಿಟ್ಟು. ಅಷ್ಟ ಹೋಗಿ ಪೃಥ್ವಿಗೆ ಮಲಗಿಸಿ ಬರ್ತೀನಿ ನಾನು. ಅಂದ್ರೆ ನನಗೆ ಮಾಡಕ್ಕೆ ಬಿಡ್ತಾನೆ. ಇಲ್ಲಾಂದ್ರೆ ಅದುದೇನು ಲೇಟ್ ಆಗಂಗಿಲ್ಲ. ಅದಕ್ಕೆ ಅವನಿಗೆ ಮಲಗಿಸಿ ಬಂದು ಮಾಡ್ತೀನಿ. ಎಲ್ಲದಾನ ನಮ್ಮ ಪೃಥ್ವಿ? ಏನು ಮಾಡಕತ್ತೀರಿ? ಅವ್ರೇ ಇಲ್ಲ, ಏನು ಮಾಡಕತ್ತಿ? ಬಿದ್ದಿದ್ರ ಕೆಳಗ? ಹಾಂ, ಬಿದ್ದಿದ್ರ ಕೆಳಗ ಎಟ್ಟರೆ ಹೊಡೆಯಲಿರಿ? ನೀವೇ ಅದಾರ ಮತ್ತೆ ಯಾರೇ ಅದಾರ? ಹಾಂ, ನೋಡಿ ನಮ್ಮ ಪೃಥ್ವಿಗೆ ನಿನ್ನೆ ಕಿವ್ಯಾನ ಹೊಸ್ತ ಹಾಕೊಂಬಂದಿವಿ. ನೋಡ್ರಿ ಇಲ್ಲಿ ಕಿವ್ಯಾನ ತೋರ್ಸಪ್ಪ ಪೃಥ್ವಿ, ಕಿವ್ಯಾನ ತೋರ್ಸ್. ಏ ಬಾರಿಯಪ್ಪ, ಕಿವ್ಯಾನ ತೋರ್ಸಪ್ಪಾಜಿ. ಹೊಸ ಕಿವ್ಯಾನ ಹಾಕೊಂಬಂದಿರೇನೆ? ಬಾರಿಯಪ್ಪ, ಕಿವ್ಯಾನ ಸೂಪರ್ ಐತೆ ನೋಡಪ್ಪಾಜಿ. ಹಾಂ ಪಪ್ಪ, ಕಿವ್ಯಾನ ಸೂಪರ್ ಐತೆ ಅಪ್ಪಾಜಿ.
ನಿನ್ನೆ ಬಿಜಾಪುರಕ್ಕೆ ಹೋಗಿದ್ವಿ. ಅವನಿಗೆ ಇದು ಕಿವ್ಯಾಂದೆ ಕಟ್ ಆಗಿತ್ತ, ಅದಕ್ಕೆ ಒಂದೇ ಸೈಡ ಹುಡುಗರು ಸ್ಟೈಲ್ ಮಾಡ್ಕೊಂಡ್ ಬಂದಿವಿ ಅವನ್ಗೂ ಇವತ್ತ. ಅವ ನಾಷ್ಟ ಮಾಡ್ಯಾನ, ಮಕ್ಕೊಂಡ್ರ ಮಕ್ಕೊಳತಿಲ್ಲ. ಮಲ್ಕೊಂಡು ನನ್ ಕೆಲ್ಸ ಏನ್ ಮಾಡ್ಲಪ್ಪ ಅಂತೀನಿ ನಾನು. ಜಲ್ದಿ ಮಕ್ಕೊಳ್ಳೋದಿಲ್ಲ ಬಿಡುದಿಲ್ಲ ಹುಡುಗ. ನನ್ಗಾರ ಕೆಲ್ಸ ಮಾಡಕ್ ಬಿಡ್ತಾನ, ನನ್ಗೂ ಕೆಲ್ಸ ಮಾಡಕ್ ಬಿಡಲ್ಲ. ಎಲ್ಲಾರ ಮನ್ಯಾಗ ಹುಡುಗರು ಹಿಂಗೆ, ನನ್ ಪೃಥ್ವಿನೇ ಹಿಂಗದಾನ ನಂಗೆ ಗೊತ್ತಾಗತ್ತಿಲ್ಲ. ಗಂಡ್ ಹುಡುಗರೇ ಉಡ್ಡಾಳ, ಗಂಡ್ ಹುಡುಗರ ಉಡ್ಡಾಳ ಅಂದ್ರೆ ಉಡ್ಡಾಳ. ಹೌದಿಲ್ಲ? ಹಾ ನಿಂದೆ ಕಿವ್ಯಾನ್ ತೋರ್ಸಾತೀನಿ. ತೋರ್ಸಿನ್ ಕಿವ್ಯಾನ್ ತೋರ್ಸಿನ ಅಲ್ಲ, ಕಿವ್ಯಾನ್ ತೋರ್ಸಂತ ಅನ್ನಕತ್ತಾನ. ತೋರ್ಸಿನ ಏನ್ ಮಾಡಾತಿ ನೀನ ಕಾರ್ಬಾರ? ನೋಡ್ರಿ, ನಾನು ಇವತ್ತ ಫಸ್ಟ್ ಟೈಮ್ ಮಾಡಾತೀನಿ ಮೈಸೂರು ಬಜ್ಜಿ. ಅದಕ್ಕೆ ಟ್ರೈ ಮಾಡಾತೀನಿ ಫಸ್ಟ್ ಟೈಮ್. ಅದಕ್ಕೆ ಸ್ವಲ್ಪ ಮೊಸರು ಇದು ಮೊಸರೊಳಗೆ ಮಾಡಬೇಕು. ಸೊ ಸ್ವಲ್ಪ ಮೊಸರು, ಆಮೇಲೆ ಒಂದು ಸ್ವಲ್ಪ ಸೋಡಾ ಪುಡಿ, ಆಮೇಲೆ ಸ್ವಲ್ಪ ಉಪ್ಪು, ಸಣ್ಣ ಉಪ್ಪು, ಆಮೇಲೆ ಇದನ್ನ ಸ್ವಲ್ಪ ಜೀರಿಗೆ ನಾ ಸ್ವಲ್ಪ ಮಾಡ್ತೀನಿ, ಭಾಳ ಮಾಡಂಗಿಲ್ಲ. ಇವತ್ತ ಕರಿ ಐತಿ, ದೊಡ್ಡ ಹುಣ್ಣಿಮೆ ಕರಿ ಐತಿ ಅಂತ ಹೇಳಿ ಅಂದ್ರಲ್ಲ, ಅದ್ರ ಸಂಬಂಧ ಮಾಡಾತೀನಿ. ಗರ್ 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 ತಿರ್ಗಿಸ್ಬೇಕಂತ ಗರ್ 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 ತಿರ್ಗಿಸಾಕತ್ತೀನಿ. ಗರ್ 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 ತಿರ್ಗಿಸಾಕತ್ತೀನಿ. ಓಕೆ, ಗರ್ 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 ತಿರ್ಗಿಸಿದೆ, ಗರ್ 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 ಅಂತ ತಿರ್ಗಿಸಿದೆ. ಈಗ ಮೈದಾ ಹಿಟ್ಟು ಹಾಕ್ಬೇಕು. ಮೈದಾ ಹಿಟ್ಟು ಸ್ವಲ್ಪ ಸೋಸ್ತೀನಪ್ಪ ನಾನು. ಫ್ರಿಜ್ ಒಳಗೆ ಇಟ್ಟೀನಿ ಹುಳ ಆಗ್ಬಾರ್ದಂತ ಹೇಳಿ, ಆದ್ರೂ ಸ್ವಲ್ಪ ಸೋಸೆ ತಗೋತೀನಿ. ಒಂದೆರಡು ಕಪ್ಪಷ್ಟು ಮಾಡ್ತೀನಿ, ಭಾಳ ಮಾಡಲ್ಲ, ಅಷ್ಟೇ. ಇವರು ಜಾಸ್ತಿ ಆಯಿಲಿ ತಿನ್ನಂಗಿಲ್ಲ, ನಾನು ಭಾಳ ತಿನ್ನಂಗಿಲ್ಲ. ಇವತ್ತ ಕರಿ ಐತಿ, ಆ ಬಜ್ಜಿ ಮಾಡೋ ಬದ್ಲು ಈ ಬಜ್ಜಿ ಮಾಡಿದ್ರಾಯ್ತು ಅಂತ ಹೇಳಿ ಅದಕ್ಕೆ ಮಾಡಾತೀನಿ. ಸ್ವಲ್ಪ ಕರಿ ಐತಿ, ಕರಿಬೇಕು ಅಂತ ಹೇಳಿ ಅದಕ್ಕೆ ಇದನ್ನು ಗರ್ 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 ಅಂತ ತಿರ್ಗಿಸೋಣ. ಈಗ ಮೈದಾ ಹಿಟ್ಟ ಕಲ್ಸಾಕತ್ತೀನಿ. ಸ್ವಲ್ಪ ಗಟ್ಟಾಗೈತಿ, ಎಣ್ಣೆ ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕಂತ. ಇದು ಎಣ್ಣೆ ಹಾಕ್ಬೇಕು. ಎಣ್ಣೆ ಹಾಕಿ ಒಂದು ಸ್ವಲ್ಪ ಗರ್ 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 ಅಂತ ಹೇಳಿ ತಿರ್ಗಿಸೋಣ. ಸ್ವಲ್ಪ ಐತೆ ಅನ್ಸತ್ತೆ ಹಿಟ್ಟ, ನಾನು ಸ್ವಲ್ಪ ಹಾಕ್ತೇನೆ. ಸ್ವಲ್ಪ ಅನ್ಸಲ್ಲ, ಒಂದು ಸ್ವಲ್ಪ ಹಾಕ್ತೇನೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಏನೋ ಜಾಸ್ತಿ ಅಡುಗೆನೇ ಮಾಡಿಲ್ಲ ಫಸ್ಟ್ ಎಲ್ಲ. ಇವಾಗ ಸ್ವಲ್ಪ ಅಡುಗೆ ಮಾಡಾತೀನಿ, ಸ್ವಲ್ಪ ವೆರೈಟಿ ಅಂತ ಹೇಳಿ. ಫಸ್ಟ್ ಎಕ್ಸ್ಪೆರಿಮೆಂಟಲ್ ನಾನೀಗ ವಿಡಿಯೋ ಮಾಡಾತಿದ್ದೆ. ಸೊ ಮಾಡಾತೀನಿ. ಸ್ವಲ್ಪ ನೀರು ಹಾಕಬೇಕು, ಭಾಳ ನೀರು ಹಾಕೋದಲ್ಲ, ಸ್ವಲ್ಪ ನೀರು ಹಾಕೋತೀನಿ. ಮೈದಾ ಹಿಟ್ಟ ಸ್ವಲ್ಪ ಜಿಗಟ್ಟಾಗತ್ತ. ಮೈದಾ ಹಿಟ್ಟು ಸ್ವಲ್ಪ ನೋಡ್ರಿ, ಹಿಟ್ಟು ಮಸ್ತ್ ಬರಾಕತ್ ನೋಡ್ರಿ.
ಇದನ್ನ 4 ರಿಂದ 5 ತಾಸು ನೆನಿಬೇಕಂತ. ಅದಕ್ಕೆ ನಾನು ಇವಾಗ ನೆನ್ಸಾಕತ್ತೀನಿ. ಅಂದ್ರೆ ಸಾಯಂಕಾಲ ಇವರು ಬರಡನ ಮಾಡ್ಕೊಡಾಕ ಬರುತ್ತಂತ ಹೇಳಿ. ಸೊ ಅದಕ್ಕೆ ಇವಾಗೆ ನೆನೆಸಿಟ್ರ ಸಾಯಂಕಾಲ ಅನ್ನೋಷ್ಟ್ರಾಗೆ ನೆನೆದ್ ಬಿಡ್ತೈತಿ. ಎಷ್ಟು ನೆನಿತೈತಿ ಅಷ್ಟು ಚಲೋ ಅಂತಿದ್ದು. ಅದ್ರ ಸಂಬಂಧ ಈಗ ನೆನೆಸಿಡಾಕತ್ತೀನಿ. ಗರ್ 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 ತಿರ್ಗಿಸ್ಬೇಕಂತ ಹೇಳಾರ ಅದನ್ನ. ಓ ಗರ್ 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 ತಿರ್ಗಿಸ್ತೀನಿ. ಹಿಟ್ಟಾಗೈತೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ತೇನೆ. ನೆನಿತೈತ್ಲಾ ಹಂಗಾರೆ. ಕರ್ ಕರ್ ಕರ್. ಹಾ ನೋಡ್ರಿ ಮಸ್ತ್ ಆಯ್ತು ಹಿಟ್ಟು. ಸ್ವಲ್ಪ ನೆನೆ ಇಡ್ಬೇಕ. ನೆನೆ ಇಟ್ರ ಹಾ ಮಸ್ತ್ ಆಯ್ತು ಅನ್ಸುತ್ತ. ಸ್ವಲ್ಪ ನೆನಿದ ಹಿಟ್ಟ ಗರ್ 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 ತಿರ್ಸಿನಲ್ಲ, ಹಿಂಗ ಜಸ್ಟ್ ಹಿಂಗ್ 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 ಹಿಂಗ್. ಈಗ ನನ್ನ ಮಗ ಮಲ್ಕೊಂಡಾನ. ಅದಕ್ಕೆ ಪಟ್ 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 ಮಾಡಿ ಇಟ್ಬಿಟ್ರೈತೆ ಅಂತ ಹೇಳಿ ಇಷ್ಟು ಮಾಡಾಕತ್ತೀನಿ. ನೆಕ್ಸ್ಟ್ ಸಂಜೆ ಮುಂದೆ ಅಡ್ಗೆದು ರೆಡಿ ಮಾಡಿ ಇಟ್ಬಿಡ್ತೀನಿ ನಾನು ಇವಾಗನೇ, ನಾವು ಮಕ್ಕೊಂಡಾಗನೇ. ಇರ್ಲಿಕ್ಕಂದ್ರೆ ನಾನು ಏನೂ ಅಡ್ಗೆ ಮಾಡೋಕ್ಕೆ ಬಿಡಲ್ಲ ಹುಡುಗ. ಹಿಂಗೂ ಇವ್ರು ಇನ್ನೂ ಸಾಯಂಕಾಲ ಬರ್ತಾರ. ಅವ್ರು ಸಾಯಂಕಾಲ ಬರೋಣ ಸ್ನ್ಯಾಕ್ಸ್ ಥರ. ಇವತ್ತು ಕರಿ ಐತಿ. ಸೊ ಕರಿ ದಿನ ಮಾಡಿದ್ರಾಯ್ತು ಅಂತ ಹೇಳಿ ಮಾಡೀನಿ. ಮೈಸೂರು ಬಜ್ಜಿ ಬೋಂಡ, ಮೈಸೂರು ಬೋಂಡ. ಸ್ವಲ್ಪ ಸಕ್ಕರೆ ಹಾಕ್ಬೇಕು. ಅದೆಲ್ಲ ನೆನೆದಾದ್ಮೇಲೆ ಹಾಕೋದು ಸಕ್ಕರೆ. ಇವಾಗ ಸಾಕಷ್ಟೆ. ಸೊ ನೆನಕಿಟ್ಬಿಡೋಣ ಇವಾಗ. ನೋಡ್ರಿ ಇಷ್ಟು ಸಾಕು. ಇದಕ್ಕಿನ್ನ ಇನ್ನೊಂದು ಸ್ವಲ್ಪ ಐಟಮ್ಸ್ ಸೇರಿಸ್ಬೇಕು. ಒಂದು ನೆನಿಲಿ, ನೆನೆದಾದ್ಮೇಲೆ ಸ್ವಲ್ಪ ಸೇರ್ಸನು. ಈಗ ಹಚ್ಚಿಟ್ಬಿಡೋಣ ಇದನ್ನ. ಹ್ಯಾಂಡ್ ವಾಶ್ ಮಾಡ್ಲಾ. ಇವತ್ತು ತೊಗರಿ ಬ್ಯಾಳಿದು ಮೆಂತೆ ಪಲ್ಯ ತೊಗೊಂಬಂದೀನಿ. ಮೆಂತೆ ಪಲ್ಯ ತೊಗರಿ ಬ್ಯಾಳಿ ನೈಟ್ ಮಾಡಿದ್ರೆ ಅಂತ ಹೇಳಿ ಹೀಗೆ ಕುದಿಸಿ ಇಟ್ಬಿಡ್ತೀನಿ. ಸಂಜೆ ಮುಂದೆ ಬರೀ ಒಗ್ಗರಣೆ ಹಾಕಿ ಬಿಡ್ತೀನಿ. ಈಗ ಕುದಿಸಿ ಇಟ್ನಂದ್ರೆ ಸಂಜೆ ಮುಂದೆ ಪಟ್ 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 ಒಗ್ಗರಣೆ ಹಾಕಿ ಬರ್ತೈತಿ. ಅದಕ್ಕೆ ಇವಾಗಲೇ ಕುದಿಸಿ ಇಟ್ಬಿಡ್ತೀನಿ ನಾನು. ಇವಾಗೇ ಮಗ ಮಲ್ಕೊಂಡಾನ, ಅದಕ್ಕೆ ಕುದಿಸಿ ಇಟ್ಬಿಡ್ತೀನಿ. ಸಂಜೆ ಮುಂದೆ ಬರೀ ಹಾಗೆ ಒಗ್ಗರಣೆ ಹಾಕಕ್ಕೆ ಬರ್ತೈತಿ. ಇದು ಪಲ್ಯ ಹೆಚ್ಕೊಂಡು ಇಟ್ಬಿಡ್ತೀನಿ. ಈ ಟೈಮ್ ಎಷ್ಟು 1 ಗಂಟೆ ಆಗ್ಬಿಟ್ಟೈತೆ. ಹೆಚ್ಕೊಂಡು ಇಡ್ತೀನಿ ಬರೀ ಇವಾಗ. ಆಮೇಲೆ ಸಂಜೆಗೆ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಇದು ನನ್ನ ದಿನಚರಿ ನೋಡ್ರಿ. ದಿನ ಹಿಂಗೆ ಮಧ್ಯಾಹ್ನದಾಗ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಸಾಯಂಕಾಲ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಬಿಸಿ ಬಿಸಿ ಬಿಸಿದು ಹಾಕ್ಬಿಡ್ತೈತಿ. ಮಧ್ಯಾಹ್ನ ಇರಲ್ಲಲ್ಲ, ಇವ್ರ ಪಪ್ಪ ಇರಲ್ಲ, ಯಾರೂ ಇರಲ್ಲ. ಊಟ ಮಾಡೋಕ್ಕೆ ಮನಸ್ಸೇ ಬರೋಂಗಿಲ್ಲ. ಅದಕ್ಕೆ ಮುಂಜಾನೆ ಸ್ವಲ್ಪ ಲೇಟಾಗಿ ನಾಷ್ಟ ಮಾಡಿಬಿಡ್ತೀನಿ. ಹಿಂಗಾಗಿ ಮಧ್ಯಾಹ್ನ ಏನು ಊಟ ಮಾಡಲ್ಲ. ಸಾಯಂಕಾಲ ಇವ್ರು ಬರೋಣ ಟೈಮಿಗೆ ಹೋಗಿದ್ದು ಗೊತ್ತಾಗಲ್ಲ ನನಗೆ. 5:15 ಹಂಗೆ ಬರ್ತಾರೆ. ಬಂದು ಒಂದು ಸ್ವಲ್ಪ ಹಿಂಗೆ ಕೂತು ಚಹಾ ಕುಡಿಯೋಟ್ರಾಗನೆ ಆಮೇಲೆ ಸಾಯಂಕಾಲ ಕಸ ಹೊಡ್ಗೋದು, ದೇವ್ರ ಮುಂದೆ ದೀಪ ಹಚ್ಚೋದು. ಆಮೇಲೆ ಈಕಿ ಬರ್ತಾಳ, ಪಂಕು ಬರೋಣ ಆಕೆ ಒಂದು ಸ್ವಲ್ಪ ಏನ್ರಿ ಸ್ನ್ಯಾಕ್ಸ್ ಕೊಡೋದು. ಆಮೇಲೆ ಆಕೆ ಹೋಮ್ವರ್ಕ್ ಮಾಡ್ಕೊತ ಕೂತ್ಬಿಡ್ತಾಳ. ಆ ಟೈಮ್ ಒಳಗೆ ಹೋಗಿದ್ದೇ ಗೊತ್ತಾಗಲ್ಲ ನನಗೆ. ಮುಂಜಾನೆನೂ ಹಾಗೆ ಹೇಳ್ತೀವಿ. ಆಮೇಲೆ ಎದ್ದ ತಕ್ಷಣ ಹಾಗೆ ಒಂದಾಗಣ ಅಂತ ಹಾಗೆ ಏನ್ರಿ ಕೆಲಸ ಇವ್ರ ಜೊತೆ ಟೈಮ್ ಇದ್ದಾಗೆ ಅನ್ಸಂಗಿಲ್ಲ ನನಗೆ. ಮುಂಜಾನೆ ಮೆಂತೆ ಪಲ್ಯ ಬ್ಯಾಳಿ ಒಳಗಿಟ್ಟು ಒಗ್ಗರಣೆ ಹಾಕ್ಬೇಕಂತ ಹೇಳಿ ಅದಕ್ಕೆ ಬ್ಯಾಳಿ ಇಟ್ಟೀನಿ. ಮೆಂತೆ ಪಲ್ಯ ಬ್ಯಾಳಿ. ಸಂಜೆ ಮುಂದೆ ರೊಟ್ಟಿ ಮಾಡಿಬಿಡ್ತೀನಿ. ಒಗ್ಗರಣೆ ಹಾಕ್ಕೊಂಡು ಪಲ್ಯಗಳು ಒಗ್ಗರಣೆ ಹಾಕ್ಕೊಂಡು ರೊಟ್ಟಿ ಮಾಡಿ ಊಟ ಮಾಡಿ ನೋಡಿ. ಹಿಂಗೆ ನನ್ನ ಮಗ ಮಲ್ಕೊಂಡಾನಂತ ಹೇಳಿ ಸ್ವಲ್ಪ ಕೆಲಸ ನನಗೆಲ್ರಿ ಮಧ್ಯಾಹ್ನ ರೆಸ್ಟೇ ಆಗೋದಿಲ್ಲ. ಇದು ಮಲ್ಕೊಂಡ ಕೆಲಸ ಆಗ್ಬಿಡ್ತೈತಿ. ಆಯ್ತವ ಎದ್ದ ತಕ್ಷಣ ಅವ್ನಿಗೆ ಊಟ ಮಾಡಿಸೋದು, ಅವನ ಜೊತೆ ಆಟ ಆಡಿದ್ರಾಗ ಟೈಮೇ ಹೋಗ್ಬಿಡ್ತೈತೆ. ಆ್ಯಕ್ಚುಲಿ ಮೆಂತೆ ಪಲ್ಯ ಚಪಾತಿ ಮಾಡ್ಬೇಕಂತ ಹೇಳಿ ಮೆಂತೆ ಪಲ್ಯ ತೊಗೊಂಬಂದಿದ್ದೆ. ಬಟ್ ಇವತ್ತೊಂದಿನ ಇರಲಿ, ಹೆಂಗೋ ಜಾಸ್ತಿ ಅದ, ಒಂದು ಸ್ವಲ್ಪ ಅದನ್ನು ಮಾಡಿದ್ರಾಯ್ತು. ಅದನ್ನು ನಾಳೆ ಮಾಡಿದ್ರಾಯ್ತು.
ಇವತ್ತು ಇದು ಮಾಡಿದ್ರಾಯ್ತು, ಬ್ಯಾಳಿ ಮೆಂತ್ಯ ಪಲ್ಯ ಬೇಡಾಗಿಟ್ಟು. ಆ್ಯಕ್ಚುಲಿ ಇದು ಹೆಚ್ಚಿದೆ, ಸಾಕು ಇಷ್ಟೇ. ಇವಾಗ ಇದು ಹಿಟ್ಟು ನೆಂದೈತಿ, 3 ಗಂಟೆಯಿಂದ 4 ಗಂಟೆ ನೆಂದೈತಿದು ಹಿಟ್ಟು. ಸೊ ಮಸ್ತ್ ರೆಡಿ ಆಗೈತಿ ಹಿಟ್ಟು ಮೆತ್ತಗೆ. ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಹಸಿಮೆಣ್ಸಿಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವು ಮತ್ತು ಸಕ್ರೆ ಹಾಕಬೇಕು. ಇದಕ್ಕೆ ಎಲ್ಲ 3 ಗಂಟೆ 4 ಗಂಟೆ ನೆನೆದಾದ್ಮೇಲೆ ಸಕ್ರೆ ಹಾಕಬೇಕು. ಸಕ್ರೆ ಹಾಕಿ ಮಸ್ತಾಗಿ ಇನ್ನೊಂದು ಸ್ವಲ್ಪ ಕಲಿಸ್ಬೇಕು. ಎಲ್ಲ ಕುಡ್ಕೊಂಡಾದ್ಮೇಲೆ ರೆಡಿ ಆಗುತ್ತೆ ಹಿಟ್ಟು. ಬಜ್ಜಿ ಹಿಟ್ಟು ರೆಡಿ ಆಗೈತಿ, ಮೈಸೂರು ಬೋಂಡ ಹಿಟ್ಟು ರೆಡಿ ಆಗೈತಿ. ಬರೀ ಮಾಡೋಣ. ನಮ್ಮ ಎಣ್ಣೆ ಕಾಯ್ದೈತಿ, ಇವಾಗ ಬಜ್ಜಿ ಬಿಡೋಣ. ದೊಡ್ಡದಾಯ್ತು ಅನ್ಸುತ್ತೆ. ಈ ಥರ ಕೈ ಮುದ್ದೆ ಮಾಡಿ ಮಾಡಿ ಬಿಡಬೇಕು ಬಜ್ಜಿನ ರೌಂಡಾಗಿ. ಸಣ್ಣ ಸಣ್ಣ ಬಿಡ್ಬೇಕಲ್ಲ ಒಂಚೂರು ಬಜ್ಜಿ ಅಂದ್ರೆ, ಮತ್ತು ಉಬ್ಬಿ ದೊಡ್ಡ ಆಗ್ಬಿಡ್ತಾವೆ. ಅದಕ್ಕೆ ಸಣ್ಣ ಸಣ್ಣ ನೋಡ್ರಿ ನಮ್ಮ ಮೈಸೂರು ಬೋಂಡ ಹೆಂಗಾಗ್ಯಾವು. ಈಗ ಸ್ವಲ್ಪ ದೊಡ್ಡ ಆಗ್ಯಾವು, ಫಸ್ಟ್ ಟೈಮ್ ಮಾಡಿನಲ್ಲ, ಸೊ ಸ್ವಲ್ಪ ದೊಡ್ಡ ಆಗ್ಯಾವು. ಓ ಬಂಗಾರಿ, ಹೋಗಿ ಆಡು ಆಡು. ನಮ್ಮ ಬೋಂಡ ಈ ಥರ ಆಗ್ಯಾವು, ಸ್ವಲ್ಪ ದೊಡ್ಡ ಸಣ್ಣ ಆಗ್ಯಾವು. ನೆಕ್ಸ್ಟ್ ಟೈಮ್ ಕರೆಕ್ಟ್ ಮೀಡಿಯಮ್ ಸೈಜ್ ಹಾಕ್ತೀನಿ. ಇವಾಗ ಫಸ್ಟ್ ಟೈಮೆಲ್ಲ ಗೊತ್ತಾಗಲಿಲ್ಲ ನನಗೆ, ಸೊ ನೆಕ್ಸ್ಟ್ ಟೈಮ್ ಗುಂಡಾಗ ಸಣ್ಣ ಹಾಕ್ತೀನಿ. ಇವಾಗ ಹಿಂಗಾಗ್ಯಾವ ನೋಡ್ರಿ. ನಮ್ಮ ಮೈಸೂರು ಬೋಂಡ ರೆಡಿ ಆಗ್ಯಾವು. ಬರ್ರಿ ನಮ್ಮ ಜಗೋರಿಗೆ ಸ್ವಲ್ಪ ಟೇಸ್ಟ್ ತೋರ್ಸೋನು. ಎಲ್ಲದಿರಿ ನೋಡಿ ಟೇಸ್ಟ್ ಹೆಂಗಾಗ್ಯಾವ. ಕಾರುಣಿವಿ ಕರಿ ಮಸ್ತಾಗ್ಯಾವ, ಸೂಪರ್ ಆಗ್ಯಾವ. ಮಸ್ತಾಗ್ಯಾವ, ಮಸ್ತಾಗ್ಯಪ್ಪ. ತಿನ್ರಿ ಕಾರುಣ್ಯ ಕರಿ ಮಾಡೀವಿ ಇವತ್ತು ನಾವು. ಬಜ್ಜಿ ಕರ್ದೀವಿ ಇವತ್ತು ಬಜ್ಜಿ.